ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಇವತ್ತಿನ ದಿವಸ ಸಿದ್ಧಾರೂಢರು ನಿನ್ನೆ ಕಾಶಿಯೊಳಗೆ ಊಟಕ್ಕೆ ಕುಂತಾಗ ಅವ್ರ ಎಂಜಲದಲ್ಲಿ ಶಿವಪಾರ್ವತಿಯರು ಬಂದು ತೆಗೆದ್ರು ಅನ್ನುವಂಥದ್ದನ್ನು ನೋಡೀವಿ. ಅಲ್ಲಿಂದ ಮುಂದೆ ಪ್ರಯಾಣ ಬೆಳೆಸಿದಂಥ ಸದ್ಗುರುಗಳು ಹೊರಟು ಪ್ರಯಾಗ ಕ್ಷೇತ್ರಕ್ಕೆ ಬರ್ತಾರೆ. ಅಲ್ಲಿ ಗಂಗಾ ಯಮುನಾ ಸಂಗಮ ಸ್ಥಾನದೊಳಗೆ ಕುಂಡಿರ್ತಾರೆ. ಅಲ್ಲಿ ಬಂದಂಥ ಯಾತ್ರಿಕರು ಪ್ರವಾಸಿಗರು ಏನು ಮಾಡ್ತಿರ್ತಾರೋ ಆ ಹೊಳೆಯೊಳಗೆ ಸಂಗಮ ಸ್ಥಾನದೊಳಗೆ ಸ್ನಾನಾದಿಗಳನ್ನು ಮಾಡಿಕೊಂಡ ತಮ್ಮ ಪೂರ್ವಜರಿಗೆ ಪಿಂಡ ಪ್ರದಾನವನ್ನು ಮಾಡೋದು, ತರ್ಪಣಗಳನ್ನು ಕೊಡುವುದನ್ನು ಮಾಡ್ತಿರ್ತಾರೋ. ಅದನ್ನು ಕಂಡ ಸಿದ್ಧಾರೂಢರು ಮನಸ್ಸಿನೊಳಗಂತಾರು, ಇಂಥ ನೇಮ ನಿತ್ಯಗಳನ್ನು ಮಾಡೋದರಿಂದ ಇವರು ಶಿವನನ್ನು ಒಲಿಸುತ್ತಾ ಅವನ ಒಂದು ಪ್ರಸಾದದಿಂದ ಅಂತಃಕರಣ ಶುದ್ಧಕ್ಕತಿ. ಆವಾಗ ಇವರು ಜ್ಞಾನಕ್ಕೆ ಅಧಿಕಾರಿಗಳಕ್ಕಾರು ಅಂತೇಳಿ ತಿಳ್ಕೊಂಡು ಏನು ಮಾಡ್ತಾರೋ, ಮುಂದೆ ಹಂಗೆ ಬಂದ ಆ ಕೋಟೆಯೊಳಗಿದ್ದಂಥ ಸಂಗಮನಾಥನನ್ನು ಕಂಡ, ಅಕ್ಷಯ ವಟ ಮೂಲವನ್ನು ಕಂಡ, ಗುಪ್ತವಾಗಿ ಹರಿಯುವಂಥ ಸರಸ್ವತಿ ನದಿ ತಳವನ್ನು ಕಂಡ, ಅಲ್ಲಿಂದ ಸಾಗಿ ಎಲ್ಲಿಗೆ ಬರ್ತಾರೋ ಅಂತಂದ್ರೆ ಮೊಘಲ ಸರಾಯಿಗೆ ಬರ್ತಾರೆ. ಆ ಮೊಘಲ ಸರಾಯಿಗೆ ಬರುವಷ್ಟೊತ್ತಿ ಏನಾಕತಿ ಅಂದ್ರೆ ಹೊತ್ತು ಮುಳುಗ್ತತಿ. ಆವಾಗ ಅದ ಸಮಯದೊಳಗನ ಏನಾಕತಿ ಅಂದ್ರೆ ಆಕಾಶದೊಳಗೆ ಮೋಡಗಳು ಎದ್ದಕಾರ ಗುಡುಗು ಸಿಡಿಲು ಮಿಂಚಿನಿಂದ ಕೂಡಿದಂಥ ದೊಡ್ಡದಾದ ಧಾರಾಕಾರ ಮಳೆ ಸುರಿತೈತಿ. ಅವಾಗ ಏನು ಮಾಡ್ತಾರೋ ಅಂತಂದ್ರೆ ಆ ದಾರಿಯೊಳಗೆ ಹೋಗ್ತಾ ಹೋಗ್ತಾ ಒಂದು ಗುಡಿ ಇರ್ತೈತಿ. ಆ ಊರ ಸಮೀಪಕ್ಕೆ ಆ ಗುಡಿಯೊಳಗೆ ಹೋಗಿ ಕುಂಡಿರ್ತಾರೋ. ಕುಂತಾಗ ಆ ಗುಡಿ ಭಾಳ ಮಳೆ ಆದದ್ರಿಂದ ಸೂರಾಕ್ ಚಲೋ ಆಕತಿ. ಅಲ್ಲಿಂದ ಎದ್ದು ಏನು ಮಾಡ್ತಾರೋ ಅಂತಂದ್ರೆ ಊರಾಗ ಬರ್ತಾರೆ. ಆ ಊರೊಳಗೆ ಬಂದ ಅಲ್ಲಿ ಒಬ್ಬ ಶ್ರೀಮಂತರ ಮನೆ ಇರ್ತೈತಿ. ಆ ಶ್ರೀಮಂತರ ಮನೆ ಒಳಗೆ ಹೋಗಿ ಸಿದ್ಧಾರೂಢರು ಕುಂತು ಬಿಡ್ತಾರೆ. ಆವಾಗ ಆ ಮನೆ ಕಾಯುವಂಥ ಕಾವಲುಗಾರ ವಾಚ್ಮನ್ ಏನು ಮಾಡ್ತಾನಂದ್ರೆ ಸಿಟ್ಟಿನಿಂದ ಬಂದ, ಏನು ಮನುಷ್ಯ ಅದಿ ನೀನು, ಇದು ಸಾವುಕಾರನ ಮನೆ ಐತಿ, ಇಲ್ಲಿ ಯಾಕೆ ಬಂದು ಕುಂತಿ, ಸುಮ್ಮನೆ ಎದ್ದು ಹೋಗಿಲ್ಲ ಅಂದ್ರೆ ನಿನ್ನ ಪರಿಸ್ಥಿತಿ ನೆಟ್ಟಗಾಗೋದಿಲ್ಲ ಅಂತೇಳಿ ಆ ಕಾವಲುಗಾರ ಸಿದ್ಧಾರೂಢರಿಗೆ ಸಿಟ್ಟಿಗೆ ಹೇಳ್ತಾನೆ. ಆವಾಗ ಸಿದ್ಧಾರೂಢರು ಅಂತಾರು, ಏನಿಲ್ಪ ದಾರಿಗೆ ಹೋಗೋರು ಬರೋರು ಇಳ್ಕೊಳ್ಳೋ ಸ್ಥಳ ಅಂಥೇಳಿ ಇದೊಂದು ಧರ್ಮಶಾಲೆ ಅಂತೇಳಿ ಬಂದ ಕುಂತೇನೆ ನಾನು ಅಂತಾನು. ಆವಾಗ ಆ ಕಾವಲುಗಾರ ಅಂತಾನು, ನೀನು ಮೂರ್ಖದಿ, ಇದು ಸಾವುಕಾರನ ಮನೆ ಐತಿ, ಇದನ್ನು ಧರ್ಮಛತ್ರ ಅಂತ ತಿಳ್ಕೊಂಡು ಧರ್ಮಶಾಲೆ ಅಂತ ತಿಳ್ಕೊಂಡು ಅಂತೇಳಿ ಒಳ್ಳೆ ಜೋರಾಗಿ ಅವ ಕೂಗ್ಯಾಡಕ್ಕೆ ಚಲೋ ಅಕ್ಕನು. ಆವಾಗ ಸಿದ್ಧಾರೂಢರು ಅತಿ ಶಾಂತ ಮನಸ್ಸಿನಿಂದ ಏನು ಹೇಳ್ತಾರೋ ಅಂತಂದ್ರೆ, ಹೇ ಕಾವಲುಗಾರ ವಾಚ್ಮನ್ನ, ನಾ ಮೂರ್ಖಲ್ಲ ನೀ ಮೂರ್ಖದಿ ಅಂತಾರೆ. ಆವಾಗ ಆ ಕಾವಲುಗಾರಗೆ ವಾಚ್ಮನ್ಗೆ ಸಿಟ್ಟು ಬರ್ತೈತಿ. ಸಿಟ್ಟು ಬಂದ ಅವೇನಂತಾನಂದ್ರೆ, ನಾ ಮೂರ್ಖ ಅಂತೇಳಿ ನೀನು, ನಾ ಹೆಂಗೆ ಮೂರ್ಖದೀನಿ ಅದನ್ನು ಸಿದ್ಧ ಮಾಡಿ ತೋರಿಸಿ ನೀನು ಅಂತೇಳಿ ಆವಾಗ ಗುರುಗಳಿಗೆ ಅಂತಾನೆ. ಆವಾಗ ಸಿದ್ಧಾರೂಢರು ಅಂತಾರು, ಈಗ ನಾನು ಕೇಳಿದ ಪ್ರಶ್ನೆಗೆ ನೀವು ಉತ್ತರ ಕೊಡಪ್ಪ ಅಂತೇಳಿ ಹೇಳ್ತಾರೆ. ಏನು ಕೇಳಿ ಅಂತೇಳಿ ಅಂದಾಗ ಸಿದ್ಧಾರೂಢರು ಅಂತಾರು, ಈ ಮನ್ಯಾಗ ಯಾರಿದ್ರು ಅಂತ ಕೇಳಿದ್ರೆ ನೀ ಏನು ಹೇಳ್ತಿ ಅಂದ್ರೆ, ಮೊದಲ ಮಾಲಕನ ಅಜ್ಜಿದ್ದ ಅಂತ ಹೇಳ್ತಿ, ಆ ಅಜ್ಜ ಸತ್ತ ಮ್ಯಾಗ ಮಾಲಕನ ಅಪ್ಪಿದ್ದ ಅಂತ ಹೇಳ್ತಿ, ಅವ್ರ ಅಪ್ಪ ಸತ್ತ ಮ್ಯಾಗ ಈಗ ಮಾಲಕ್ ಅದಾನು ಈ ಮನ್ಯಾಗ ಅಂತ ಹೇಳ್ತಿ, ಈ ಮಾಲಕ್ ಸತ್ತ ಮ್ಯಾಗ ಅವನ ಮಕ್ಳು ಇರ್ತಾರೋ ಅಂತ ಹೇಳ್ತಿ, ಆ ಮಾಲಕನ ಮಗ ಸತ್ತಿಂದ ಮೊಮ್ಮಕ್ಳು ಇರ್ತಾರೋ ಅಂತ ಹೇಳ್ತಿ. ಹಿಂಗೆ ಈ ಮನೆಯೊಳಗೆ ಬರೋದು, ಕೆಲವೊಂದು ದಿವಸ ಇರೋದು ಹೋಗೋದು ಇವರೆಲ್ಲರೂ ಮಾಡ್ಯಾರಂತೇಳಿ ತಿಳ್ಕೊಂಡನ ಇದಕ್ಕೆ ಧರ್ಮಶಾಲೆ ಅಂತಾರಪ್ಪ. ಅದಕ್ಕೆ ನಾ ಧರ್ಮಶಾಲೆ ಅಂತೇಳಿ ತಿಳ್ಕೊಂಡು ಇಲ್ಲಿ ಬಂದು ಕುಂತೇನಿ ಅಂತೇಳಿ ಅಂದಾಗ ಜೋರಾದ ಇವರು ಕಾವಲುಗಾರಗ ಸಿದ್ಧಾರೂಢರಿಗೆ ನಡೆದಂಥ ಜಗಳ ನೋಡ್ಕಾರ ಅಂತಸ್ತಿನ ಮೇಲಿದ್ದಂಥ ಆ ಸಾವುಕಾರ ಏನು ಮಾಡ್ತಾನೋ ಅಂತಂದ್ರೆ ಹೊರಗೆ ಬರ್ತಾನೆ. ಹೊರಗೆ ಬಂದ ಇವ್ರ ಜಗಳ ನೋಡಿ ಏನು ಮಾಡ್ತಾನೋ ಅಂತಂದ್ರೆ ಆ ಮಾಲಕ್ ವಿಚಾರ ಮಾಡ್ತಾನೋ, ಇಂಥ ಸಂಭಾಷಣೆ ನಾವು ಕೇಳೋದ್ರಿಂದ ಇವ ವೈರಾಗ್ಯಶೀಲದಂಥ ತತ್ವಜ್ಞಾನಿ ಗುರುನ ಇರಬೇಕು ಅಂತ ತಿಳ್ಕೊಂಡು ಏನು ಮಾಡ್ತಾನೋ, ಅಟ್ಟದ ಮ್ಯಾಗಿಂದ ಕೆಳಗೆ ಇಳಿದು ಬಂದ ಆ ಸಿದ್ಧಾರೂಢರಿಗೆ ನಮಸ್ಕಾರ ಮಾಡಿ, ಅವಧೂತರ
ನೀವು ಹೇಳೋದು ಸರಿಯಾಗಿ ಐತಿ. ಈ ಮನೆಯೊಳಗೆ ನೀವು ಇವತ್ತೊಂದು ದಿವಸ ವಸ್ತಿ ಮಾಡಿ ನಾಳೆ ಹೋಗಬೇಕು ಮುಂದಿನ ಊರಿಗೆ ಅಂತೇಳಿ ಆ ಯಾರು ಶ್ರೀಮಂತ ಗುರುಗಳಲ್ಲಿ ವಿನಂತಿ ಮಾಡ್ಕೋತಾನೆ. ಆವಾಗ ಸಿದ್ಧಾರೂಢರು ಅಂತಾರು, ಈ ತೋರುವಂಥ ಪ್ರಪಂಚ ಅಂತಕ್ಕಂಥ ಮನೆಗೆ ಬಂದವ್ರು ನಾವೆಲ್ಲ ನಮ್ಮ ಆಯುಷ್ಯ ತೀರಿದ ಮ್ಯಾಗ ಎಲ್ಲರೂ ಒಂದು ದಿನ ಹೋಗಬೇಕಾ ಈ ಮನೆ ಪ್ರಪಂಚ ಅಂತಕ್ಕಂಥ ಮನೆ ಬಿಟ್ಟು ನಾವು ಇಲ್ಲಿಂದ ಹೋಗಬೇಕು. ಇದು ಯಾರನ್ನೂ ಬಿಟ್ಟಿಲ್ಲ. ಹಂಗೆ ಈ ಮನೆ ಅಂತಕ್ಕಂಥ ಈ ನಿನ್ನ ಛತ್ರನ ನೀನ ಒಂದು ದಿವಸ ಬಿಟ್ಟು ಹೋಗ್ಬೇಕಾಕತಿ ಅಂತಂದ್ರಾಗ ನಾ ಇಲ್ಲಿ ನಿನ್ನ ಮನ್ಯಾಗ ಉಳಿದು ಏನು ಮಾಡಲಿ ಅಂತೇಳಿ ಕೇಳ್ತಾನೆ. ಆವಾಗ ಆ ಸಾವ್ಕಾರ ಅಂತಾರು, ಗುರುಗಳ ನಿಮ್ಮ ಮಾತು ನಿಜ ಐತಿ ಅಂತೇಳಿ ನಮಸ್ಕಾರ ಮಾಡಿ ಸದ್ಗುರುಗಳನ್ನು ಕೈ ಹಿಡಿದ ತನ್ನ ಮೇಲಂತಸ್ತಿಗೆ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ತನ್ನ ಸಿರಿ ಸಂಪತ್ತನ್ನು ವೈಭವವನ್ನು ಅವ್ರಿಗೆ ತೋರಿಸ್ತಾನೆ. ಅಲ್ಲಿ ಆ ಸಾವ್ಕಾರನ ಮಕ್ಕಳು ಏನು ಮಾಡ್ತಿರ್ತಾರಂದ್ರೆ ಚದುರಂಗದ ಆಟವನ್ನು ಆಡ್ತಿರ್ತಾರೆ. ಆವಾಗ ಸಿದ್ಧಾರೂಢರು ಅದನ್ನು ನೋಡಿ ಅವ್ರು ಕೂಡ ಕುಂತ ತಾವು ಆ ಚದುರಂಗದ ಆಟವನ್ನು ಆಡಿ ಗೆದ್ದ ಆ ಚದುರಂಗದ ಆಟದ ಆಂತರಿಕವಾಗಿರ್ತಕ್ಕಂಥ ಒಂದು ಪಾರಮಾರ್ಥದ ತತ್ವವನ್ನು ತಿಳಿಸಿ ಎಲ್ಲರನ್ನೂ ಸಂತೋಷಗೊಳಿಸ್ತಾರೆ. ಇದನ್ನೆಲ್ಲ ಕೇಳಿದಂಥ ಆ ಮನೆ ಮಂದಿಯೆಲ್ಲ ಆಶ್ಚರ್ಯಚಕಿತರಾಗಿ ಇವರು ಮಹಾತ್ಮರದಾರ ಅಂತ ತಿಳ್ಕೊಂಡು ನಮಸ್ಕಾರ ಮಾಡಿ ಎಲ್ಲರೂ ಇನ್ನು ರಾತ್ರಿ ಭಾಳ ಆಗೈತಿ ಊಟಕ್ಕೆ ಹೋಗೋಣ ಅಂತೇಳಿ ತಿಳ್ಕೊಂಡು ಕೆಳಗೆ ಇಳಿದು ಬರೋ ಹೊತ್ನ್ಯಾಗ ಅಲ್ಲಿ ಒಂದು ಅಳುವಂಥ ಶಬ್ದ ಕೇಳ್ತದೆ. ಆವಾಗ ಸಿದ್ಧಾರೂಢರು ಯಾರು ಅಳಕತ್ತಾರು ಅಂತೇಳಿ ಕೇಳ್ತಾರೆ. ಕೇಳಿದಾಗ ಆ ಸಾವ್ಕಾರ ಅಂತಾನು, ನಮ್ಮ ತಾಯಿಗೆ 3 ತಿಂಗಳು ಆತ್ರಿಪ್ಪ, ಹೊಟ್ಟೆ ನೋವು ಬಂದ, ಅದು ಯಾವ ಔಷಧಕ್ಕೂ ಗುಣ ಆಗಿಲ್ಲ, ಯಾರಿಂದನೂ ಗುಣ ಆಗಿಲ್ಲ, ಅದಕ್ಕೆ ನೀವೇನಾದರೂ ಉಪಾಯ ಮಾಡ್ತೀರೇನು ಅಂತೇಳಿ ತಿಳ್ಕೊಂಡು ಯಾರು ಆ ಶ್ರೀಮಂತ ಸದ್ಗುರುಗಳಲ್ಲೇ ಬೇಡ್ಕೊಳ್ತಾನೆ. ಆವಾಗ ಸಿದ್ಧರು ಏನು ಮಾಡ್ತಾರೋ ಅಂತಂದ್ರೆ, ಸಾವ್ಕಾರ ನೀ ಏನು ಹೆದರ್ಬೇಡಪ್ಪ, ನಡಿ ನಿಮ್ಮ ತಾಯಿ ಕಡೆ ನೋಡು ಏನಾಗೈತಿ ಅಂತ ತಿಳ್ಕೊಂಡು ಆ ಸಾವ್ಕಾರನ ಜೊತೆಗೂಡಿ ಆ ಸಾವ್ಕಾರನ ತಾಯಿ ಹತ್ರ ಬಂದ ನೋಡ್ತಾರೆ. ನೋಡಿ ತಮ್ಮ ದಿವ್ಯ ದೃಷ್ಟಿಯಿಂದ ವಿಚಾರ ಮಾಡಿ ಹೇಳ್ತಾರೋ, ಇದು ಹಿಂದಿನ ಜನ್ಮದಾಗ ಮಾಡಿದ ಕರ್ಮದ ಫಲಾಪ. ಇದು ಆ ಕರ್ಮ ಈಗ ಇದು ಹೊಟ್ಟೆ ನೋವಾಗೆ ರೋಗ ಆಗಿ ಕಾಡಕತ್ತತಿ ನಿಮ್ಮ ತಾಯಿನ ಅಂತೇಳಿ ಹೇಳ್ತಾರೆ. ಆವಾಗ ಇದಕ್ಕೆ ಉಪಾಯ ಏನೈತ್ರಿ ಗುರುಗಳ ಅಂತೇಳಿ ಸಿದ್ಧಾರೂಢರನ್ನ ಕೇಳಿದಾಗ ಅವ್ರು ಹೇಳ್ತಾರೋ, ಈ ರೋಗ ಹೋಗ್ಬೇಕಾದ್ರೆ ಓಂ ನಮಃ ಶಿವಾಯ ಅಂತೇಳಿ ನಾಮಸ್ಮರಣೆ ಮಾಡಬೇಕು ಒಂದು, ಇಲ್ಲಾಂದ್ರೆ ಮಹಾತ್ಮರ ಪಾದತೀರ್ಥದಿಂದ ಇದು ಗುಣ ಆಕ್ಕತಿ ಅಂತೇಳಿ ಹೇಳಿದಾಗ ಆವಾಗ ಸಾವ್ಕಾರ ಅಂತಾನು, ಸಿದ್ಧಾರೂಢರ ನೀವ ಸದ್ಗುರುಗಳದಿರಿ ಅಂತೇಳಿ ತಿಳ್ಕೊಂಡು ಅವ್ರ ಪಾದ ಪೂಜೆ ಮಾಡಿ ಆ ಪಾದೋದಕವನ್ನು ತನ್ನ ತಾಯಿಗೆ ಕುಡಿಸ್ತಾನೆ. ಆ ಕುಡಿಸಿದಂಥ ಸ್ವಲ್ಪ ಹೊತ್ತಿನೊಳಗೆ ಆ ತಾಯಿ ಸಂಪೂರ್ಣವಾಗಿ ಗುಣ ಹೊಂದಿ ಆರಾಮಕ್ಕಾಳ. ಆವಾಗ ಅದನ್ನೆಲ್ಲ ಪವಾಡವನ್ನು ನೋಡಿದಂಥ ಎಲ್ಲರೂ ಏನು ಮಾಡ್ತಾರೋ, ಇವ ಸಾಕ್ಷಾತ್ ಪರಮಾತ್ಮನ ಆದಾನ ಅಂತ ತಿಳ್ಕೊಂಡು ನಮಸ್ಕಾರ ಮಾಡಿ ಎಲ್ಲರೂ ಹೋಗಿ ಏನು ಮಾಡ್ತಾರೋ ಊಟವನ್ನು ಮಾಡ್ತಾರೆ. ಊಟ ಆದಮೇಲೆ ಸಿದ್ಧಾರೂಢರಿಗೆ ಪಲ್ಲಂಗದ ಮೇಲೆ ಗಾದಿ ಹಾಸಿ ಕೊಟ್ಟು ಮಲ್ಗಾಕೆ ಹೇಳ್ತಾರೆ. ಆವಾಗ ಸಿದ್ಧಾರೂಢರು ತಮ್ಮ ಮನಸ್ಸಿನೊಳಗಂತಾರು ಏನಂತಪ್ಪ ಅಂತಂದ್ರೆ, ನನಗೆ ಈ ಭೂಮಿನ ಮಂಚಾಗೈತಿ, ಈ ಆಕಾಶನ ಹೊದಿಕೆ ಆಗೈತಿ, ಅಚಲ ಅಂತಕ್ಕಂಥ ನಿಷ್ಠೆ ನನಗೆ ತೆಲೆದುಂಬಾಗೈತಿ. ಇಂಥದ್ದು ಇರ್ಲಕ್ಕಾಗಲಿ ಇದೆಲ್ಲ ಯಾಕೆ ಬಂದೈತಪ್ಪ ಅಂದ್ರೆ ನಾನು ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಈ ಭೋಗಕ್ಕಾಗಿ ಬಂದೈತಿ, ಅದಕ್ಕೆ ನಾನು ಇಲ್ಲೇ ಮಲ್ಕೊಂಡೇನಿ ಅಂತ ತಿಳ್ಕೊಂಡು ವಿಚಾರ ಮಾಡ್ಕೊತ ಅವತ್ತು ರಾತ್ರಿ ಅಲ್ಲೇ ಕಳೆದು ಏನು ಮಾಡ್ತಾರೋ ಮುಂದೆ ಆ ಶ್ರೀಮಂತನಿಂದ ಬೀಳ್ಕೊಂಡು ಗಯಾ ಪಟ್ಟಣದ ಮಾರ್ಗ ಹಿಡಿದ ಬರ್ತಾರೆ. ಬಂದಾಗ ಮುಂದೆ ಏನಾಕತಿ ಅಂದ್ರೆ ಮಾರ್ಗದೊಳಗೆ ಒಂದು ಪರಮೇಶ್ವರನ ಗುಡಿ ಇರ್ತೈತಿ. ಆ ಗುಡಿಯೊಳಗೆ ಹೋಗಿ ವಿಶ್ರಾಂತಿ ತಗೊಳ್ಳೋ ಹೊತ್ನಾಗ ಏನಾಕತಿ ಅಂತಂದ್ರೆ ಅಲ್ಲಿ ಆ ಪರಮಾತ್ಮನ ಪೂಜೆ ನಡೆದಿರ್ತೈತಿ. ಆ ಪರಮಾತ್ಮನ ಪೂಜೆ ನಡೆದಾಗ ಅಲ್ಲಿ ಒಬ್ಬ ಸಂಗೀತಗಾರ ಇರ್ತಾನೆ. ಆ ಸಂಗೀತಗಾರ ಏನು ಮಾಡ್ತಾನೋ ಅಂದ್ರೆ ಆ ಪೂಜಾದ ಸಮಯಕ್ಕೆ ಸಂಗೀತವನ್ನು ನುಡ್ಸಕ್ಕೆ ಚಲೋ ಅಕ್ಕಾನ. ಅವ ಏನು ಮಾಡ್ತಾನೋ ಅಂತಂದ್ರೆ ಒಂದು ರಾಗವನ್ನು ತೆಗೆದ ಅಲ್ಲೇ ಗಾಯನ ಮಾಡೋಕ್ಕೆ
ಆ ಒಂದು ವಾದ್ಯವನ್ನು ನುಡ್ಸೋಕೆ ಚಾಲೂ ಮಾಡ್ತಾನೆ. ಆವಾಗ ಚಾಲೂ ಮಾಡಿದಂಥ ಟೈಮ್ದೊಳಗೆ ಈಗ ನೀನು ಇದನ್ನು ನುಡಿಸ್ಬಾರ್ದಪ್ಪ, ಪರಮಾತ್ಮನ ಪೂಜಾದ ಟೈಮ್ ಐತಿದು, ಅದಕ್ಕೆ ನೀ ಶಂಕರಾಭರಣ ರಾಗವನ್ನು ಎತ್ತುದು ಯೋಗ್ಯಕತಿ, ಅದಕ್ಕೆ ಆ ಶಂಕರಾಭರಣ ರಾಗವನ್ನು ನೀನು ಗಾಯನ ಮಾಡು ಅಂತೇಳಿ ತಿಳ್ಕೊಂಡು ಯಾರೋ ಸಂಗೀತಗಾರನಿಗೆ ಸಿದ್ಧಾರೂಢರು ಹೇಳ್ತಾರೆ. ಹೇಳಿದ ಮೇಲೆ ಏನು ಮಾಡ್ತಾನೆ ಸಂಗೀತಗಾರ ಅಂತಂದ್ರೆ, ಇವ್ರು ಇಷ್ಟೆಲ್ಲ ಹೇಳ್ತಾರಂದ್ರೆ ಇವರಿಗೆ ಸಂಗೀತ ವಿದ್ಯೆದೊಳಗೆ ಭಾಳ ಪಾಂಡಿತ್ಯ ಇರಬೇಕು ಅಂತ ತಿಳ್ಕೊಂಡು ಆ ಸಂಗೀತಗಾರ ಏನು ಮಾಡ್ತಾನು ಅಂತಂದ್ರೆ, ನೀವ ಗುರುಗಳಿದಿರಿ, ನನಗೆ ಸಂಗೀತದ ಹೆಚ್ಚಿನ ಮರ್ಮವನ್ನು ತಿಳಿಸ್ಕೊಡ್ರಿ ಅಂತೇಳಿ ಅವ್ರಿಗೆ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿದಂಥ ಟೈಮ್ದೊಳಗೆ ಆ ಸದ್ಗುರುಗಳು ಏನು ಮಾಡ್ತಾರೋ ಅಂತಂದ್ರೆ, ಆ ಸಂಗೀತಗಾರನಿಗೆ ಹೇಳಕ್ಕೆ ಚಲೋ ಆಕ್ಕಾರ. ನೋಡಪ್ಪ, ಪರಶಿವನ ವಿಖ್ಯಾತವಾಗಿರ್ತಕ್ಕಂಥ ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ ಅಂತೇಳಿ ಇವು ಅಷ್ಟು ಮುಖದಿಂದ ಏನಾಗೈತಿ ಅಂದ್ರೆ ಕ್ರಮವಾಗಿ ಸರ್ಜ, ವೃಷಭ, ಗಾಂಧಾರ, ಮಧ್ಯಮ, ಪಂಚಮ, ದೈವತ, ನಿಷಾದ ಅಂತಕ್ಕಂಥ 7 ಸ್ವರಗಳು ಹುಟ್ಟ್ಯವಪ್ಪ. ಅದಕ್ಕೆ ಇವನ್ನ ಸರಿಯಾಗಿ ಗುರುಗಳ ಮುಖದಿಂದ ನೀನು ಇವನ್ನ ದೃಢ ನಿಶ್ಚಯದಿಂದ ಅಭ್ಯಾಸ ಮಾಡಿದ್ದಾದ್ರೆ ನಿನಗೆ ಈ ಸಂಗೀತದ ವಿದ್ಯೆ ಒಲಿತದ. ಅದ್ರ ಹಿಂಬಾಲಿ ಹಿಂದಿನ ಜನ್ಮದೊಳಗೆ ಗಂಧರ್ವ ವಂಶಕರು ಆಗಿದ್ರೆ ಸಂಗೀತ ವಿದ್ಯೆ ಅತಿ ದೌಡ ಅವ್ರಿಗೆ ಒಲಿತತಿ ಅಂತೇಳಿ ತಿಳ್ಕೊಂಡು ಅವನಿಗೆ ಹೇಳ್ತಾರೋ, ಇಂಥ ಸಂಗೀತ ವಿದ್ಯೆನ ಆ ಪರಮಾತ್ಮನ ಒಲಿಸೋ ಸಲುವಾಗಿ ನೀನು ಮೀಸಲಿಡಬೇಕಲ್ಲ ಹೊರತಾಗಿ ಈ ಮನುಷ್ಯರನ್ನು ಮನೋರಂಜನೆಗೊಳಿಸೋ ಸಲುವಾಗಿ ಈ ಸ್ವರಗಳನ್ನು ದಂಡಿಸಬಾರ್ದು, ಈ ಸಂಗೀತ ವಿದ್ಯೆಯನ್ನು ಬಳಸಬಾರ್ದು. ಯಾಕಂದ್ರೆ ಈ ಸಂಗೀತ ವಿದ್ಯೆ ಭಾಳ ಕಠಿಣ ಐತಿ ಅಂತೇಳಿ ತಿಳ್ಕೊಂಡು ಆ ಗಾಯಕನಿಗೆ ತಿಳಿಸಿ ಹೇಳಿದಾಗ ಅಲ್ಲೇ ಇದ್ದಂಥ ಜನರು ಇವ ಪರಮಾತ್ಮನಾದಾನು, ಈ ಒಂದು ಮನುಷ್ಯ ರೂಪದೊಳಗೆ ಬಂದಾನು ಅಂತೇಳಿ ತಿಳ್ಕೊಂಡು ಎಲ್ಲರೂ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾರೆ. ಅಲ್ಲಿಂದ ಸಿದ್ಧಾರೂಢರು ಏನು ಮಾಡ್ತಾರೋ, ಆ ಗುಡಿಯನ್ನು ಬಿಟ್ಟ ಗಯಾ ಕ್ಷೇತ್ರಕ್ಕೆ ಬಂದ, ವಿಷ್ಣು ಪಾದವನ್ನು ಕಂಡ, ವೈದ್ಯನಾಥ ಕ್ಷೇತ್ರಕ್ಕೆ ಬಂದ. ಅಲ್ಲಿ ಗುಡಿಯಲ್ಲಿ ಹೋದಾಗ ದೇವರಿಗೆ ಅಭಿಷೇಕ ಮಾಡ್ತಿರ್ತಾರೋ ಅದನ್ನು ನೋಡಿ ಸೂರ್ಯ ನಮಸ್ಕಾರಕ್ಕೆ ಹೆಂಗೆ ಒಲಿತಾನೋ ಹಂಗೆ ಏನು ಪರಮಾತ್ಮ ಅಭಿಷೇಕಕ್ಕೆ ಅಭಿಷೇಕ ಮಾಡಿದರೆ ಒಲಿತಾನು ಅಂತೇಳಿ ತಿಳ್ಕೊಂಡು ತಮ್ಮ ಮನಸ್ಸಿನೊಳಗೆ ಅಂದ್ಕೊಂಡು ಅರುಣಾಚಲಕ್ಕೆ ಬರ್ತಾರೆ. ಅರುಣಾಚಲಕ್ಕೆ ಬಂದ ಅಲ್ಲಿ ಅರುಣಾಚಲೇಶ್ವರನ ಕಂಡ ಏನು ಮಾಡ್ತಾರೋ, ಮುಂದೆ ಆ ಗಿರಿಶಿಖರವನ್ನು ಏರಿ ಅಲ್ಲೇ ಏನು ಮಾಡ್ತಾರೋ ಭಿಕ್ಷೆಯನ್ನು ಬೇಡ್ಕೊಂಡು ತಂದಂಥ ಅನ್ನವನ್ನು ಊಟ ಮಾಡಿ ಅಲ್ಲಿಂದ ಒಂದು ಸಮಾಧಿಯನ್ನು ಸ್ಥಿತಿಯನ್ನು ಪಡ್ಕೊಂಡು ಅಲ್ಲಿಂದ ಎಚ್ಚರ ಆದಮೇಲೆ ಮುಂದೆ ಎಲ್ಲಿಗೆ ಬರ್ತಾರೋ ಅಂತಂದ್ರೆ ಕಲ್ಕತ್ತಕ್ಕೆ ಬರ್ತಾರೋ. ಕಲ್ಕತ್ತಕ್ಕೆ ಬಂದ ಮಹಾಕಾಳಿಯ ಗುಡಿಯನ್ನು ನೋಡ್ತಾರೆ. ಅಲ್ಲಿ ಕಾಳಿಯ ದರ್ಶನವನ್ನು ತಗೊಂಡ ಮುಂದೆ ಒಡ್ಡಿಗೆ ಬಂದ ಜಗನ್ನಾಥನ ಮತ್ತು ನೀಲಚಕ್ರವನ್ನು ದರ್ಶನ ಮಾಡಿಕೊಂಡು ಏನು ಮಾಡ್ತಾರೋ, ಇನ್ನೇನು ಮುಂದೆ ಸಾಗಬೇಕು ಅನ್ನೋ ಅಷ್ಟೊತ್ತಿನಾಗ ಅಲ್ಲಿ ಒಂದು ದೃಶ್ಯವನ್ನು ನೋಡ್ತಾರೆ. ಏನು ನೋಡ್ತಾರೆ ಅಂತಂದ್ರೆ, ಒಂದರ ಮೇಲೆ ಒಂದರಂತ 7 ಗಡಿಗೆಗಳನ್ನಿಟ್ಟು ಅಲ್ಲಿ ಏನು ಮಾಡಿರ್ತಿರ್ತಾರೋ ಅನ್ನ ಪ್ರಸಾದ ತಯಾರು ಮಾಡ್ತಿರ್ತಾರೆ. ಹೆಂಗಪ್ಪ ಅಂತಂದ್ರೆ ಒಲಿ ಹೂಡಿ ಅದರ ಮ್ಯಾಗ ಒಂದರ ಮ್ಯಾಗ ಒಂದೊಂದರ ಮ್ಯಾಗ ಅಂತೇಳಿ 7 ಗಡಿಗೆ ಇಟ್ಟಿರ್ತಾರೋ. ಆ 7 ಗಡಿಗೆಯೊಳಗೂ ಅಕ್ಕಿ ಹಾಕಿ ಒಂದೇ ಉರಿಯಿಂದ ಆ 7 ಗಡಿಗೆಗಳು ಹಣ್ಣು ಆಗುವಂಗೆ ಅಲ್ಲಿ ಒಂದು ಪವಾಡ ನಡೀತೈತಿ. ಅದನ್ನು ನೋಡಿ ಸಿದ್ಧಾರೂಢರು ಅಂತಾರೋ, ಇಂಥ ಸ್ಥಳದೊಳಗೆ 7 ಗಡಿಗೆಯೊಳಗೆ ಏಕಕಾಲಕ್ಕೆ ಒಂದೇ ಒಲಿ ಮ್ಯಾಗ ಹಣ್ಣು ಆಕತಿ ಅಂದ್ರೆ ಇದಕ್ಕೆ ಈ ಸ್ಥಳಕ್ಕೆ ಅನ್ನ ಬ್ರಹ್ಮ ಅನ್ನಕ್ಕೆ ಅಡ್ಡಿ ಇಲ್ಲ, ಯೋಗ್ಯ ಐತಿ ಅಂತೇಳಿ ತಿಳ್ಕೊಂಡು ತಮ್ಮ ಮನಸ್ಸಿನೊಳಗೆ ಅನ್ಕೋತಾರೆ. ಆವಾಗ ಅಲ್ಲಿ ಕೆಲವೊಂದು ಬ್ರಾಹ್ಮಣರು ಬಂದು ದೇವ್ರ ದರ್ಶನ ಮಾಡ್ಕೊಂಡು ಆ ನೈವೇದ್ಯದ ಒಂದು ಗಡಿಗೆನ ಏನು ಮಾಡ್ತಾರೋ ಕ್ರಯಕ್ಕೆ ಅಂದ್ರೆ ಅದನ್ನು ಕೊಂಡ್ಕೊಂಡು ಏನು ಮಾಡ್ತಾರೋ ಊಟ ಮಾಡ್ತಿರ್ತಾರೋ. ಆ ಟೈಮ್ದಾಗ ಈ ಸಿದ್ಧರನ್ನ ನೋಡಿಕಾರ ನೀನು ಬಾಪ ಅಂತೇಳಿ ಅವನಿಗೂ ತುಸು ಅನ್ನ ಕೊಡ್ತಾರೆ. ಆ ಅನ್ನವನ್ನು ಸ್ವೀಕಾರ ಮಾಡಿ ತೃಪ್ತಿ ಹೊಂದಿ ಗುಡಿ ಹೊರಗೆ ಬಂದ ಸ್ವಲ್ಪ ವಿಶ್ರಾಂತಿ ತಗೊಂಡು ಸಮುದ್ರ ದಂಡಿಗೆ ಅಂದ್ರೆ ಸಮುದ್ರ ದಂಡಿ ಒಳಗಿದ್ದಂಥ ಕಬೀರದಾಸರ ಮಂದಿರಕ್ಕೆ ಬರ್ತಾರೆ. ಆ ಕಬೀರದಾಸರ ಮಂದಿರಕ್ಕೆ ಬಂದಾಗ ಅಲ್ಲಿ ಸಂತರು ಏನು ಮಾಡ್ತಿರ್ತಾರೆ ಅಂತಂದ್ರೆ ರಾಮ 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 ಅಂತೇಳಿ ಭಜನೆ ಮಾಡ್ತಿರ್ತಾರೆ. ಆವಾಗ ಸಿದ್ಧಾರೂಢರು ಅಂತಾರು, ವಾಲ್ಮೀಕಿ ರಚಿಸಿದಂಥ ಈ ಸಹಸ್ರನಾಮದೊಳಗೆ 3 ಲೋಕದ ಜನರ ಸಂತೋಷದಿಂದ 333 ರಂಗ ಭಾಗ ಮಾಡ್ಕೊಂಡು
ಏನು ಮಾಡ್ಯಾರು, ಎಲ್ಲ ಲೋಕದವರು ಓದಾರು, ಉಳ್ದದ್ದು ಒಂದ ನಾಮ ಉಳ್ದೈತಿ ರಾಮ ಅನ್ನುವಂಥದ್ದು. ಆ ಒಂದು ರಾಮ ಅಂತಕ್ಕಂಥ ನಾಮವನ್ನು ಭಕ್ತಿಯಿಂದ ನೀವು ಒಂದು ಸಲ ಮಾತ್ರ ಉಚ್ಚಾರ ಮಾಡಿದ್ರೆ ನಿಮಗೆ ಭುಕ್ತಿ ಸಿಗ್ತೈತಿ, ಮುಕ್ತಿ ಸಿಗ್ತೈತಿ. ಅದನ್ನು ಬಿಟ್ಟು ನೀವು ಏಕಕಾಲಕ್ಕೆ 2-3 ಸಲ ಒಂದೇ ಉಸಿರಿಗೆ ಅನ್ನೋದ್ರಿಂದ ಆ ನಾಮಕ್ಕೆ ನಾಮದ ಶಕ್ತಿ ಕ್ಷೀಣ ಆಕ್ಕತಿ. ಅದಕ್ಕೆ ನೀವೇನು ಮಾಡ್ರಿಪ್ಪ ಅಂತಂದ್ರೆ ಒಂದು ಉಸಿರಿಗೆ ಒಮ್ಮೆ ರಾಮ ಅನ್ರಿ ಅಂತೇಳಿ ತಿಳ್ಕೊಂಡು ಹೇಳ್ತಾರೆ. ಆವಾಗ ಅದನ್ನು ಎಲ್ಲ ಸಂತರು ಒಪ್ಕೊಂಡು ಅಲ್ಲಿ ಏನು ಮಾಡ್ತಾರೋ ಆ ಸಿದ್ಧಾರೂಢರಿಗೆ ನಮಸ್ಕಾರ ಮಾಡಿ ಬೀಳ್ಕೊಡ್ತಾರೋ ಅಲ್ಲಿಂದ. ಆವಾಗ ಮುಂದೆ ನಮ್ಮ ಸದ್ಗುರುಗಳು ಏನು ಮಾಡ್ತಾರೋ ಅಂತಂದ್ರೆ ಕಟಕ ಪ್ರಾಂತಕ್ಕೆ ಬಂದ ಅಲ್ಲಿ ಮಹಾನದಿ ದಂಡಿಗೆ ಬಂದ ನಿಲ್ತಾರೋ ಅನ್ನೋದಕ್ಕೆ ಇವತ್ತಿನ ಒಂದು ಪ್ರವಚನವನ್ನು ಮುಕ್ತಾಯಗೊಳಿಸೋಣಂತ. ಓಂ ತತ್ಸತ್. ಓಂ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಜೈ ಮಂಗಲಂ. ಜೈ ನಮಃ. ಪಾರ್ವತೀಪತಿ ಶಿವ ಹರ ಹರ ಮಹಾದೇವ.